ಪ್ರಿಯ ವೀಕ್ಷಕರೇ, ಅನಾಮಧೇಯನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಿಂದೂ ಸಂಪ್ರದಾಯದಲ್ಲಿ ಮಗು ಹುಟ್ಟಿದ ನಂತರ ಅಥವಾ ಗಂಡು ಮಕ್ಕಳ ಸೊಂಟಕ್ಕೆ ಉಡದಾರ ಅಥವಾ ಅರಳಿದಾರ ಅಥವಾ ಸೊಂಟದ ದಾರವನ್ನು ಕಟ್ಟುವ ಪದ್ಧತಿ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಇದು ಕೇವಲ ಒಂದು ದಾರವಲ್ಲ, ಇದರ ಹಿಂದೆ ಆಳವಾದ ವೈದ್ಯಕೀಯ ಮತ್ತು ವೈಜ್ಞಾನಿಕ ಕಾರಣಗಳಿವೆ. ನಮ್ಮ ಹಿರಿಯರು ಮಾಡುವ ಪ್ರತಿಯೊಂದು ಸಂಪ್ರದಾಯದ ಹಿಂದೆ ಒಂದು ಗಟ್ಟಿ ಕಾರಣವಿರುತ್ತಿತ್ತು. ಹಳ್ಳಿ ಇರಲಿ, ಪಟ್ಟಣ ಇರಲಿ, ಇವತ್ತಿಗೂ ಹೆಚ್ಚಿನವರು ಮಗು ಹುಟ್ಟಿದ ತಕ್ಷಣ ಸೊಂಟಕ್ಕೆ ಒಂದು ಕಪ್ಪು ಅಥವಾ ಕೆಂಪು ದಾರವನ್ನು ಕಟ್ಟುತ್ತಾರೆ. ಇದನ್ನೇ ನಾವು ಉಡದಾರ ಎಂದು ಕರೆಯುತ್ತೇವೆ. ಬಹಳಷ್ಟು ಜನ ಇದು ಕೇವಲ ದೃಷ್ಟಿ ತಗುಲಬಾರದು ಎಂದು ಅಂದುಕೊಂಡಿದ್ದಾರೆ. ಆದರೆ ನಿಮಗೆ ಗೊತ್ತಾ, ಈ ಸಣ್ಣ ದಾರ ನಮ್ಮ ದೇಹದ ಆರೋಗ್ಯದ ಮೇಲೆ ದೊಡ್ಡ ಪ್ರಭಾವವನ್ನೇ ಬೀರುತ್ತದೆ. ಅದು ಹೇಗೆ ಎನ್ನುವುದನ್ನು ಈಗ ನಾವು ತಿಳಿಯೋಣ ಬನ್ನಿ. ಉಡದಾರದ ಅರ್ಥ ಏನೆಂಬುದನ್ನು ನೋಡೋಣ. ಪ್ರಿಯ ವೀಕ್ಷಕರೇ, ನೀವು ನೆನಪಿಡುವ ಸಂಗತಿ ಏನೆಂದರೆ, ಉದದಾರ ಇದರ ಮೂಲ ಹೆಸರಾಗಿತ್ತು. ಆದರೆ ಬಾಯಿಂದ ಬಾಯಿಗೆ ಕರೆಯುತ್ತಾ ಅದು ಉಡದಾರ ಎಂದು ಹೇಳಲಾಗುತ್ತದೆ. ಉದದಾರ ಎಂದರೆ ಉದರ ಅಂದರೆ ಹೊಟ್ಟೆಗೆ ಕಟ್ಟುವ ದಾರ ಎಂಬುದನ್ನು ಸೂಚಿಸುತ್ತದೆ. ಇದನ್ನು ಸಾಮಾನ್ಯವಾಗಿ ಹತ್ತಿ ದಾರದಿಂದಲೇ ಮಾಡಲಾಗುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಚಿನ್ನ ಅಥವಾ ಬೆಳ್ಳಿಯ ಸರಗಳನ್ನು ಕೂಡ ಹಾಕುತ್ತಾರೆ. ಇದು ಮಕ್ಕಳಿನ ಕೆಳಭಾಗದಲ್ಲಿ ಅಂದರೆ ಸೊಂಟದ ಸುತ್ತ ಇರುತ್ತದೆ. ಇದಕ್ಕೆ ಮುಖ್ಯ ವೈಜ್ಞಾನಿಕ ಮತ್ತು ಆರೋಗ್ಯದ ಕಾರಣಗಳನ್ನು ನೋಡುತ್ತಾ ಹೋದರೆ, ಈ ಉದದಾರ ಕಟ್ಟುವ ಹಿಂದಿರುವ ಪ್ರಮುಖ ವೈಜ್ಞಾನಿಕ ಕಾರಣ, ಚಿಕ್ಕ ಮಕ್ಕಳಲ್ಲಿ ಸ್ನಾಯುಗಳು ಮೆದುವಾಗಿರುತ್ತವೆ. ಸೊಂಟಕ್ಕೆ ದಾರ ಕಟ್ಟುವುದರಿಂದ ಹೊಟ್ಟೆಯ ಭಾಗದ ಸ್ನಾಯುಗಳಿಗೆ ಒಂದು ರೀತಿಯ ಸಣ್ಣ ಒತ್ತಡ ಸಿಗುತ್ತದೆ. ಇದು ಹರ್ನಿಯಾ ಅಂತಹ ದೊಡ್ಡ ಸಮಸ್ಯೆಗಳನ್ನು ಸಹ ಬರದಂತೆ ತಡೆಯಲು ಸಹಾಯ ಮಾಡುತ್ತದೆ. ನಮ್ಮ ಮಕ್ಕಳಿನ ಹೊಟ್ಟೆಯ ಭಾಗದಲ್ಲಿ ಅನೇಕ ಪ್ರಮುಖ ನರಗಳು ಹಾದು ಹೋಗುತ್ತವೆ. ಸೊಂಟದ ದಾರವು ಆ ನರಗಳ ಮೇಲೆ ಹಿತವಾದ ಒತ್ತಡ ಹೇರುತ್ತದೆ. ಅಂದರೆ ಅಕ್ಯುಪ್ರೆಷರ್ ನಿಯಮದಿಂದ ಇದು ಜೀರ್ಣಕ್ರಿಯೆ ಸುಗಮವಾಗಿ ನಡೆಸುತ್ತದೆ ಮತ್ತು ಹೊಟ್ಟೆ ಉಬ್ಬರಿಸುವಿಕೆಯನ್ನು ಕಡಿಮೆ ಮಾಡುತ್ತದೆ. ಇನ್ನು ಹಳೆಯ ಕಾಲದಲ್ಲಿ ಇವತ್ತಿನಂತೆ ತೂಕ ನೋಡುವ ಮಿಷಿನ್ಗಳಿರಲಿಲ್ಲ. ಮಗುವಿನ ಸೊಂಟದ ದಾರ ಬಿಗಿಯಾದಾಗ ಮಗು ಬೆಳೆಯುತ್ತಿದೆ ಎಂದು ಮತ್ತು ಸಡಿಲವಾದಾಗ ಮಗು ಸೊರಗುತ್ತಿದೆ ಎಂದು ತಾಯಿ ಸುಲಭವಾಗಿ ಗುರುತಿಸುತ್ತಿದ್ದಳು. ಇದು ಮಗುವಿನ ಆರೋಗ್ಯವನ್ನು ಗಮನಿಸಲು ಸಹ ಸಹಾಯ ಮಾಡುತ್ತಿತ್ತು. ಇನ್ನು ಉದದಾರ ಕಟ್ಟುವುದರಿಂದ ಗುಪ್ತಾಂಗಗಳ ಬೆಳವಣಿಗೆಗೆ ಸಹಾಯವಾಗುತ್ತದೆ. ಆಯುರ್ವೇದದ ಪ್ರಕಾರ ಸೊಂಟಕ್ಕೆ ದಾರ ಕಟ್ಟುವುದರಿಂದ ಶರೀರದ ಕೆಳಭಾಗದ ಅಂಗಗಳ ಅಸಹಜ ಬೆಳವಣಿಗೆಯನ್ನು ನಿಯಂತ್ರಿಸಬಹುದು ಮತ್ತು ಸುಸ್ಥಿತಿಯಲ್ಲಿಡಬಹುದು ಎಂದು ನಂಬಲಾಗಿದೆ. ಇನ್ನು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮಹತ್ವವನ್ನು ನೋಡುವುದಾದರೆ, ಈ ಉದದಾರವನ್ನು ಕಪ್ಪು ದಾರದಲ್ಲಿ ಕಟ್ಟುವುದರಿಂದ ಅದು ನಕಾರಾತ್ಮಕ ಶಕ್ತಿಗಳನ್ನು ಹೀರಿಕೊಳ್ಳುತ್ತದೆ ಎಂಬ ನಂಬಿಕೆ ಇದೆ. ಅಂದರೆ ದೃಷ್ಟಿ ನಿವಾರಣೆಗೆ ಇದು ಸಹಾಯ ಮಾಡುತ್ತದೆ. ಇನ್ನು ಸಣ್ಣ ಮಕ್ಕಳಿಗೆ ಬೇರೆಯವರ ಕೆಟ್ಟ ದೃಷ್ಟಿ ತಗುಲಬಾರದು ಎಂದು ಕಪ್ಪು ಉದದಾರವನ್ನು ಕಟ್ಟುತ್ತಾರೆ. ಇನ್ನು ಶಕ್ತಿಯ ಸಂರಕ್ಷಣೆಯನ್ನು ನೋಡುವುದಾದರೆ, ನಮ್ಮ ದೇಹದಲ್ಲಿ ಮಣಿಪೂರ ಚಕ್ರ ಹೊಕ್ಕಳಿನ ಹತ್ತಿರ ಇರುತ್ತದೆ. ಉದದಾರ ಕಟ್ಟುವುದರಿಂದ ದೇಹದ ಪ್ರಾಣಶಕ್ತಿಯು ಕೆಳಮುಖವಾಗಿ ಪೋಲಾಗುವುದನ್ನು ಅದು ತಡೆಯುತ್ತದೆ ಮತ್ತು ಅದು ದೇಹದಲ್ಲೇ ಉಳಿಸಿಕೊಳ್ಳಲು ಸಹಕಾರಿ ಎಂದು ಯೋಗಶಾಸ್ತ್ರದಲ್ಲಿ ಹೇಳಲಾಗುತ್ತದೆ. ಇನ್ನು ಯಾವ ಬಣ್ಣ ದಾರ ಶ್ರೇಷ್ಠ ಎಂಬುದನ್ನು ನೋಡುತ್ತಾ ಹೋದರೆ, ಕಪ್ಪು ದಾರವನ್ನು ಶನಿದೋಷ ಮತ್ತು ದೃಷ್ಟಿದೋಷಕ್ಕೆ ಕಟ್ಟಲಾಗುತ್ತದೆ. ಕೆಂಪು ದಾರ ಮಂಗಳ ಗ್ರಹದ ಬಲ ಮತ್ತು ರಕ್ಷಣೆಗೆ ಕಟ್ಟುತ್ತಾರೆ. ಬೆಳ್ಳಿ ಅಥವಾ ಚಿನ್ನದ ಉಡದಾರವನ್ನು ಏಕೆ ಕಟ್ಟುತ್ತಾರೆಂದರೆ, ಬೆಳ್ಳಿಯು ದೇಹದ ಉಷ್ಣತೆಯನ್ನು ತಂಪು ಮಾಡುತ್ತದೆ ಮತ್ತು ಚಿನ್ನವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸಂಪ್ರದಾಯಗಳು ಎಷ್ಟು ವೈಜ್ಞಾನಿಕವಾಗಿವೆ ಎಂದು. ಒಂದು ಸಣ್ಣ ದಾರ ಕೂಡ ನಮ್ಮ ಆರೋಗ್ಯದ ಹಿತದೃಷ್ಟಿಯಿಂದಲೇ ಬಂದಿದೆ. ಹಾಗಾಗಿ ನಮ್ಮ ಸಂಪ್ರದಾಯವನ್ನು ಮೂಢನಂಬಿಕೆ ಎನ್ನದೇ ಅದರ ಹಿಂದಿನ ಸತ್ಯವನ್ನು ನಾವು ತಿಳಿದುಕೊಂಡು ಬೇರೆಯವರಿಗೂ ಸಹ ತಿಳಿಸೋಣ. ನಿಮ್ಮ ಮಗುವಿಗೆ ನೀವು ಉಡದಾರ ಕಟ್ಟಿದ್ದೀರಲ್ಲವೇ? ಕಪ್ಪು ದಾರದ್ದು ಅಥವಾ ಬೆಳ್ಳಿ ಸರವೋ ಎಂಬುದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಎಂದು ಕೇಳುತ್ತಾ, ನಿಮ್ಮ ಪ್ರೀತಿಯ ಅನಾಮಧೇಯ ಈಗ ಹೋಗಿ ಬರುತ್ತಾನೆ. ಧನ್ಯವಾದಗಳು.